ನಮಸ್ಕಾರ ಸ್ನೇಹಿತರೆ, ಮಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಕೇಂದ್ರ ಸರ್ಕಾರಿ ನೌಕರರು ಪ್ರತಿಯೊಬ್ಬರು ಕೂಡ 8ನೇ ವೇತನ ಆಯೋಗದ ವರದಿ ಅನುಷ್ಠಾನ ಆಗಲಿ ಅಂತ ಕಾಯ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಈ 8ನೇ ವೇತನ ಆಯೋಗ ವರದಿಯನ್ನು ಅಂದರೆ ಆಯೋಗವನ್ನು ಕೂಡ ರಚನೆಯನ್ನು ಮಾಡಿಲ್ಲ, ವಿಳಂಬ ಆಗ್ತಾ ಇದೆ. ಏನಕ್ಕೆ, ಯಾವ ಕಾರಣಕ್ಕೆ ಈ 8ನೇ ವೇತನ ಆಯೋಗ ರಚನೆ ಇನ್ನೂ ಕೂಡ ಆಗಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಅಧಿಕೃತ ಮಾಹಿತಿನ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬನ್ನಿ ನೋಡೋಣ. ಹಾಗಾದರೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಕಾಯ್ತಾ ಇರ್ತಕ್ಕಂಥ 8ನೇ ವೇತನ ಆಯೋಗ ಯಾವ ಕಾರಣಕ್ಕೆ ವಿಳಂಬ ಆಗ್ತಾ ಇದೆ ಮತ್ತು ಯಾವಾಗ ಆಗಬಹುದು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಮೊದಲಿಗೆ ಸ್ನೇಹಿತರೆ ನೋಡಿ, ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು 8ನೇ ವೇತನ ಆಯೋಗದ ಘೋಷಣೆಗಾಗಿ ಕಾಯ್ತಾ ಇದ್ದಾರೆ. ಆದರೆ ಈ ಪ್ರಕ್ರಿಯೆ ವಿಳಂಬ ಆಗ್ತಾ ಇದ್ದು ಲಕ್ಷಾಂತರ ಫಲಾನುಭವಿಗಳಿಗೆ ಅಂದರೆ ನೌಕರರು ಮತ್ತು ಪಿಂಚಣಿದಾರರಿಗೆ ನಿರಾಸೆಯಾಗಿದೆ. ಆಯೋಗದ ರಚನೆಗೆ 3 ಪ್ರಮುಖ ಕಾರಣಗಳಿಂದಾಗಿ ತಡ ಆಗ್ತಾ ಇದೆ ಅಂತ ಈಗ ಮೂಲಗಳ ಪ್ರಕಾರ ತಿಳಿದು ಬಂದಿರತಕ್ಕಂಥದ್ದು. ಯಾವುದು ಆ 3 ಕಾರಣಗಳು ಅಂತಂದರೆ ನೋಡಿ, TOR ಅಂದರೆ ಟರ್ಮ್ ಆಫ್ ರೆಫರೆನ್ಸ್ ಇನ್ನೂ ಸಿದ್ಧವಾಗಿಲ್ಲ. ಮೊದಲನೇ ಕಾರಣ ಇದು. ವೇತನ ಆಯೋಗದ ರಚನೆಗೆ ಕೇವಲ ಘೋಷಣೆ ಮಾತ್ರ ಸಾಕಾಗೋದಿಲ್ಲ, ಇದಕ್ಕೆ ಸಂಪೂರ್ಣ ಆಡಳಿತಾತ್ಮಕ ಪ್ರಕ್ರಿಯೆ ಅಗತ್ಯ ಆಗಿರುತ್ತೆ. ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕಾತಿಯ ಜೊತೆಗೆ ಟರ್ಮ್ ಆಫ್ ರೆಫರೆನ್ಸ್ TOR ಅಥವಾ ಕಾರ್ಯವ್ಯಾಪ್ತಿಯನ್ನು ಅಂತಿಮಗೊಳಿಸಬೇಕು. ಆದರೆ ಸರ್ಕಾರವು ಇನ್ನೂ TOR ಅನ್ನು ಸಿದ್ಧಪಡಿಸಿಲ್ಲ. ಇದರಿಂದ ಆಯೋಗದ ಔಪಚಾರಿಕ ಆರಂಭಕ್ಕೆ ತಡೆಯಾಗಿದೆ. ಇದೊಂದು ಮೊದಲನೇ ಕಾರಣ ಸ್ನೇಹಿತರೆ. ಹಾಗೆ ನೋಡೋದಾದರೆ ಬಜೆಟ್ನ ಮೇಲಿನ ಒತ್ತಡ, ಇದು ಎರಡನೇ ಕಾರಣ ಸ್ನೇಹಿತರೆ. ವೇತನ ಆಯೋಗದ ಶಿಫಾರಸುಗಳು ಸರ್ಕಾರದ ಆರ್ಥಿಕ ನೀತಿ ಮತ್ತು ರಾಜಕೀಯ ಸಮತೋಲನದ ಮೇಲೆ ಗಮನಾರ್ಹ ಪರಿಣಾಮವನ್ನು ಬೀರುತ್ತೆ. 7ನೇ ವೇತನ ಆಯೋಗದ ಶಿಫಾರಸುಗಳಿಂದಾಗಿ ಸರ್ಕಾರದ ಖಜಾನೆಯ ಮೇಲೆ ಸಾವಿರಾರು ಕೋಟಿ ರೂಪಾಯಿಗಳ ಹೆಚ್ಚುವರಿ ಭಾರ ಆಗಿತ್ತು. ಪ್ರಸ್ತುತ ದೇಶದ ಆರ್ಥಿಕತೆಯು ಹಲವು ಸವಾಲುಗಳನ್ನು ಎದುರಿಸುತ್ತಿರುವಾಗ ಸರ್ಕಾರವು ಆರ್ಥಿಕ ಒತ್ತಡವನ್ನು ಹೆಚ್ಚಿಸುವ ದೊಡ್ಡ ಕ್ರಮಗಳಿಂದ ದೂರವಿರಲು ಪ್ರಯತ್ನಿಸುತ್ತಿದೆ. ಇದರಿಂದ 8ನೇ ವೇತನ ಆಯೋಗಕ್ಕೆ ಬಜೆಟ್ನಲ್ಲಿ ಯಾವುದೇ ಗಣನೀಯ ನಿಧಿಯನ್ನು ಮೀಸಲಿಡಲಾಗಿಲ್ಲ. ಬಜೆಟ್ನಲ್ಲೂ ಕೂಡ 8ನೇ ವೇತನ ಆಯೋಗದ ವರದಿಗೆ, ಅದರ ಜಾರಿಗೆ ಈಗ ಯಾವುದೇ ಹಣವನ್ನು ಇಟ್ಟಿಲ್ಲ ಸ್ನೇಹಿತರೆ. ಇದು ಎರಡನೇ ಕಾರಣ. ಹಾಗೆ 3ನೇ ಕಾರಣ, ಪ್ರಮುಖ ಕಾರಣ ನೋಡೋದಾದರೆ ಹೊಸ ವೇತನ ರಚನೆ ಇನ್ನೂ ಸಿದ್ಧವಿಲ್ಲ ಸ್ನೇಹಿತರೆ. ಆಯೋಗದ ಪ್ರಮುಖ ಜವಾಬ್ದಾರಿ ಎಂದರೆ ಪ್ರಸ್ತುತ ವೇತನ ರಚನೆಯನ್ನು ಅಧ್ಯಯನ ಮಾಡಿ ಹೊಸ ರಚನೆಯನ್ನು ರೂಪಿಸುವುದು. ಇದರಲ್ಲಿ ಮೂಲ ವೇತನ, ಗ್ರೇಡ್ ವೇತನಗಳು, ಭತ್ಯೆಗಳು ಮತ್ತು ಪಿಂಚಣಿ ವ್ಯವಸ್ಥೆಯಲ್ಲಿಯೂ ಬದಲಾವಣೆಗಳನ್ನು ಮಾಡಬೇಕಾಗುತ್ತೆ. ಸರ್ಕಾರವು ನೌಕರರು, ಒಕ್ಕೂಟಗಳು ಮತ್ತು ಇತರ ಪಾಲುದಾರರಿಂದ ಸಲಹೆಗಳನ್ನು ಸಂಗ್ರಹಿಸುವ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಆದರೆ ಈ ಪ್ರಕ್ರಿಯೆ ಇನ್ನೂ ಆರಂಭಿಕ ಹಂತದಲ್ಲೇ ಇದೆ. ವಿವಿಧ ವರ್ಗಗಳು, ಇಲಾಖೆಗಳು ಮತ್ತು ಪಾಲುದಾರರ ಬೇಡಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಆರ್ಥಿಕವಾಗಿ ಸಮತೋಲನ ಮತ್ತು ಕಾರ್ಯಸಾಧ್ಯವಾದ ಮಾದರಿಯನ್ನು ರೂಪಿಸುವುದು ಸವಾಲಿನ ಕೆಲಸ ಆಗಿದೆ. ಇದಿಷ್ಟು 3 ಕಾರಣಗಳು ಸ್ನೇಹಿತರೆ. ಈ ಕಾರಣಗಳಿಂದಾಗಿ ನೋಡಿ, ನೌಕರರಿಗೆ ನಿರಾಸೆಯಾಗಿದೆ. 2025ರ ವರ್ಷ ಕೊನೆಗೊಳ್ಳುತ್ತಿದ್ದಂತೆ ನೌಕರರ ತಾಳ್ಮೆಯು ಕಡಿಮೆ ಆಗ್ತಿದೆ. 2026ರ ವೇಳೆಗೆ ವೇತನ ರಚನೆಯಲ್ಲಿ ಬದಲಾವಣೆಗಳು ಜಾರಿಗೆ ಬರುತ್ತವೆ ಎಂದು ಅವರು ಭಾವಿಸಿದರು. ಆದರೆ ಪ್ರಸ್ತುತ ಸ್ಥಿತಿಯನ್ನು ಗಮನಿಸಿದರೆ ಈ ಪ್ರಕ್ರಿಯೆ ಇನ್ನಷ್ಟು ದೀರ್ಘಕಾಲ ವಿಳಂಬ ಆಗುವ ಸಾಧ್ಯತೆ ಇದೆ. ಸರ್ಕಾರವು ಈ ವಿಷಯದಲ್ಲಿ ಶೀಘ್ರವಾಗಿ ಒಂದು ಸ್ಪಷ್ಟನೆಯನ್ನು ಒದಗಿಸಿ ಆಯೋಗದ ರಚನೆ ಕಾಲಮಿತಿಯನ್ನು ನಿಗದಿಪಡಿಸಿದರೆ ನೌಕರರು ಮತ್ತು ಪಿಂಚಣಿದಾರರಿಗೆ ಒಂದು ಭರವಸೆ ಸಿಗಬಹುದು ಸ್ನೇಹಿತರೆ. ನಮ್ಮ ಸ್ನೇಹಿತರೆ, ಕಾದು ನೋಡೋಣ. ಇದಿಷ್ಟು ಕಾರಣಗಳು, ಮುಖ್ಯವಾದಂಥ ಕಾರಣಗಳು ಇಷ್ಟು ಸ್ನೇಹಿತರೆ. ಹೈಲೈಟ್ಸ್ ನಾನು ನಿಮಗೆ ಹೇಳ್ತಕ್ಕಂಥದ್ದು. ಆದರೂ 8ನೇ ವೇತನ ಆಯೋಗದ ರಚನೆ ಹಾಗೆ ಆಗುತ್ತೆ. ಸ್ವಲ್ಪ ತಡ ಆಗ್ಬೋದು ಅಂತ ಅನ್ಕೋತೀನಿ ಸ್ನೇಹಿತರೆ. 2026ಕ್ಕೆ ರಚನೆ ಆಗುತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ಪತ್ರಿಕೆ ಹೇಳಿಕೆ. ಅದರಂತೆ ನೋಡೋದಾದರೆ ಈ ವರ್ಷ ಮುಗಿಯೋ ಅಷ್ಟರಲ್ಲಿ ಅವರು ಒಂದು ಅಪ್ಡೇಟನ್ನು ಕೊಡ್ಬೋದು ಅಂತ ಅಂದ್ಕೋತೀನಿ. ಇದಿಷ್ಟು ಇವತ್ತಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.